ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಬಂಧುಗಳೇ, ಸಿನಿ ಭಾವ ಜಗತ್ತು ಇದರ 38ನೇ ಸಂಚಿಕೆಯನ್ನು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೇವೆ. ಇವತ್ತಿನ ಒಂದು ವಿಶೇಷವಾದ ಗೀತೆ ಅಂದರೆ ತಾರೆಗಳ ತೋಟದಿಂದ ಚಂದಿರ ಬಂದ. ಭಾಳ ಸುಂದರವಾದ ಗೀತೆ. 1969ನೇ ಇಸ್ವಿಯಲ್ಲಿ ತೆರೆ ಕಂಡಂತಹ ನಮ್ಮ ಮಕ್ಕಳು ಎನ್ನುವಂತಹ ಸಿನಿಮಾದಿದು. ಈ ಸಿನಿಮಾದ ನಿರ್ದೇಶನ ಮಾಡಿದವರು ಕನ್ನಡ ಚಲನಚಿತ್ರರಂಗದಲ್ಲಿ ಭೀಷ್ಮರು ಉಣಿಸ್ಕೊಂಡಂಥ ಆರ್ ನಾಗೇಂದ್ರ ರಾಯರು ಮತ್ತು ಸಂಗೀತ ಸಂಯೋಜನೆ ಮಾಡಿದವರು ವಿಜಯ್ ಭಾಸ್ಕರ್, ನಿರ್ಮಾಣ ಮಾಡಿದವರು ಹರಿಣಿ, ಇದು ಭಾಳ ಹೆಸರಾಂತ ನಟಿ, ಅವರು ನಿರ್ಮಾಣ ಮಾಡ್ತಾರೆ. ಇದು ಕಥೆ ಭಾಳ ಸೊಗಸಾಗಿದೆ. ಇದರ ಸಂಕ್ಷಿಪ್ತ ವಿವರಣೆಯನ್ನು ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. 2 ಕುಟುಂಬಗಳು, ಒಬ್ಬರು ಸರಳ ಜೀವನ ನಡೆಸುವಂತಹ ಒಂಥರ ಸಾತ್ವಿಕ ಸ್ವಭಾವದವರು, ಮತ್ತೊಂದು ಬಹಳ ಆಡಂಬರ ಜೀವನ ನಡೆಸುವಂಥವ್ರು. ಇವರು ಒಂದು ಸರ್ಕಾರಿ ಇರೋದರಲ್ಲಿ ಒಂದು ಒಳ್ಳೆಯ ಹುದ್ದೆಗೆ ಹೋಗ್ತಿರ್ತಾರೆ. ಮತ್ತೊಬ್ಬರು ಅವ್ರಿಗಿಂತ ಕೆಳ ದರ್ಜೆಯ ಹುದ್ದೆ ಆದರೂ ಕೂಡ ಬಹಳ ವೈಭವದ ಆಡಂಬರದ ಜೀವನ ನಡೆಸ್ತಿರ್ತಾರೆ. ಇಬ್ಬರಿಗೂ ಮಕ್ಕಳಿರ್ತಾರೆ. ಇವ್ರಿಗೆ ಬೇಕಾದ್ದೆಲ್ಲ ಏನೋ ವಸ್ತುಗಳು ಬೇಕು, ಇನ್ನೊಂದು ಬೇಕು, ಮೂರು ಮತ್ತೊಂದು ಎಲ್ಲನೂ ಮೇಲಿನ ಮೇಲೆ ಕೊಡಿಸ್ತಾನೆ ಇರ್ತಾರೆ. ಆದರೆ ಇವ್ರಿಗೆ ಬೇಕಾದಂಥ ಕನಿಷ್ಠ ಏನೋ ಒಂದು ವಸ್ತು ಪದಾರ್ಥ ತೊಗೊಳ್ಬೇಕು ಅಂದರೂ ಸಾಧ್ಯ ಆಗ್ತಿರಲ್ಲ. ಆ ತಂದೆ ಹತ್ರ ಚರ್ಚೆ ಮಾಡ್ತಾರೆ. ಅಪ್ಪ, ಏನಿದು, ನೀನು ನೋಡಿದ್ರೆ ದೊಡ್ಡ ಹುದ್ದೆಯಲ್ಲಿ ಇದೆಯಾ, ಅವ್ರು ನೋಡಿದ್ರೆ ನಿನಗಿಂತ ಕಡಿಮೆ ಸಂಬಳ ಬರುತ್ತೆ, ಆದರೂ ಕೂಡ ಅವರು ಎಷ್ಟು ಮಕ್ಕಳಿಗೆ ಮಾಡ್ತಾರೆ, ಆದರೆ ನೀನು ನನ್ನ ಕಂಡ್ರೆ ನಿಮ್ಗೆ ದ್ವೇಷನ, ನೀ ಏನೂ ಕೊಡಿಸೋದಿಲ್ಲ ನನಗೆ ಅಂತ ಹೇಳಿ. ಆಗ ಅವ್ರು ಏನು ಹೇಳಬೇಕು, ಅದಕ್ಕೆ ಅವ್ರು ಹೇಳ್ತಾರೆ, ತಂದೆ ಅಶ್ವತ್ಥಾಪಾತ್ರ ಪಂಡ್ರಿಬಾಯಿ ತಾಯಿ, ನೋಡಿ ಮಕ್ಕಳೇ, ನಿಮ್ಮ ಕೈಗೆ ನಾನು ಬರೋ ಸಂಬಳವನ್ನು ಕೊಟ್ಟುಬಿಡ್ತೀನಿ. ಇಡೀ ತಿಂಗಳು ನೀವೇ ಅದ್ರ ಖರ್ಚು ವೆಚ್ಚ ಎಲ್ಲ ನೋಡಿಕೊಂಡು ನೀವೇ ನಿಭಾಯಿಸಬೇಕು. ಮಾಡ್ತೀರಾ? ಆಗುತ್ತಾ? ಖಂಡಿತವಾಗಲೂ. ಭಾಳ ಖುಷಿ ಆಗ್ಬಿಡ್ತಾರೆ ಮಕ್ಕಳು. ಅವ್ರದ್ದೇ ಆದಂಥ ಸಣ್ಣ ಪುಟ್ಟ ಬೇಡಿಕೆಗಳನ್ನು ಅವರು ಪೂರೈಸ್ಕೊಳ್ಳೋಕ್ಕಾಗ್ತಿರಲ್ಲ ಮಕ್ಕಳಿಗೆ. ಆಯಿತು, ನಾವು ಮಾಡ್ತೀವಿ ಅಂತ ಹೇಳಿ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆದಾಗ ಒಂದೊಂದೇ ಶುರುವಾಗುತ್ತೆ. ಇದರಲ್ಲಿ ನಾವು ಇಷ್ಟು ಉಳಿಸ್ಬೋದು ಅಂದರೆ ಮತ್ತೊಂದು ವಿಚಾರದಲ್ಲಿ ಮತ್ತೊಂದರಲ್ಲಿ 2ರಷ್ಟು ಖರ್ಚು ಬಂದಿರುತ್ತೆ. ಹೀಗೆ ಆಗ್ತಾ ಹೋದರೆ ತಿಂಗಳು ಕೊನೆಗೆ ಅಧಿಕವಾಗಿ ವೆಚ್ಚ ಬಂದಿರುತ್ತೆ, ಇನ್ನೂ ಕೊಡಬೇಕಾಗಿರುತ್ತೆ. ಮಕ್ಕಳು ಸುಸ್ತಾಗ್ತಾರೆ. ಇರಲಿ, ಮುಂದಿನ ತಿಂಗಳು ನಾವು ಏನಾದ್ರು ಮಾಡಿ ಅದನ್ನು ಉಳಿಸೋಣ ಅಂತ ಹೇಳಿ ಪಾಪ ಆ ಒಂದು ಭಾವನೆಯಲ್ಲಿ, ಆ ಒಂದು ಆಶೆಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾರೆ. ಇದ್ರ ಮಧ್ಯದಲ್ಲಿ ಈ ಹುಡುಗಿಗೆ ಮತ್ತು ಹುಡುಗ ಯಾವುದೋ ಒಂದು ಕ್ರೀಡೆಗೆ ಹೋಗಬೇಕಾಗಿರುತ್ತೆ, ಅದಕ್ಕೆ ಅವಕಾಶ ಆಗಲ್ಲ. ಈ ಹುಡುಗಿ ಯಾವುದೋ ಒಂದು ಶಾಲೆಯಲ್ಲಿ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗುತ್ತೆ, ನೃತ್ಯ ರೂಪಕ ಮಾಡಬೇಕಾಗಿರುತ್ತೆ. ಆಕೆ ಕನಸು ಕಂಡಿರ್ತಾಳೆ, ನಾನು ಭಾಗಿಯಾಗಬೇಕು, ನೃತ್ಯ ಮಾಡಬೇಕು. ಅದಕ್ಕೆ ಬೇಕಾದಂಥ ಉಡುಪುಗಳನ್ನು ಖರೀದಿ ಮಾಡಬೇಕಾಗತ್ತೆ, ಹಣ ಇರೋದಿಲ್ಲ. ಏನೇನೋ ಪ್ರಯತ್ನ ಮಾಡ್ತಾಳೆ, ಉಳಿಸಿ ತೊಗೊಳ್ಬೇಕು ಅಂತ ಸಾಧ್ಯ ಆಗಲ್ಲ. ಆವತ್ತಿನ ದಿವಸ ಆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವಂಥ ದಿವಸ ಬಂದೇ ಬರುತ್ತೆ. ಆವತ್ತಿನ ದಿವಸ ಮನೆಯಲ್ಲಿ ಕೂತ್ಕೊಂಡು ಆ ಹುಡುಗಿ ಪ್ರತ್ಯೇಕವಾಗಿ ಕನಸು ಕಾಣ್ತಾಳೆ. ತಾನು ಅಲ್ಲಿ ಹೋದ ಹಾಗೆ, ಅಲ್ಲಿ ಭಾಗವಹಿಸಿದಂಗೆ, ಎಲ್ಲರ ಮಕ್ಕಳೊಂದಿಗೆ ನೃತ್ಯ ಮಾಡಿದ ಹಾಗೆ, ಬಹಳ ಸೊಗಸಾಗಿ ಮೂಡಿ ಬಂದಂಗೆ. ಅದನ್ನು ನೋಡ್ತಿದ್ರೆ ನಾವು ಕೂಡ ಭಾವುಕರಾಗಿಬಿಡ್ತೀವಿ. ಎಲ್ಲರೂ ಸಣ್ಣ ವಯಸ್ಸಿಂದಲೇ ದೊಡ್ಡವರಾಗಿರ್ತಾರಲ್ವ, ಆ ಕಾಲಘಟ್ಟದಲ್ಲಿ ಹೇಗಿತ್ತು, ಯಾವ ಥರ ಪರಿಸ್ಥಿತಿಗಳಿತ್ತು ಅಂಥೇಳಿ. ಮನೆಗೆ ಬಂದು ಅದನ್ನು ಎಷ್ಟು ಚೆನ್ನಾಗಿದೆ ಹಾಡನ್ನು ಮಾಡಿದ್ದಾರೆ ಅಂದರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಆ ಹುಡುಗಿ ಕಾಣುವಂಥ ಕನಸು. ಆರ್.ಎನ್. ಜಯಗೋಪಾಲ್ ಸಾಹಿತ್ಯ ಬರೆದಿದ್ದಾರೆ, ವಿಜಯ್ ಭಾಸ್ಕರ್ ಸಂಗೀತ. ಚಂದ್ರನ ವಿಚಾರವಾಗಿ ಬರೆದಂಥ ಒಂದು ಸಾಹಿತ್ಯ ಮಕ್ಕಳಿಗೆ ಅಂತ. ಚಂದ್ರ ಹೇಗೆ ತಾರಾಮಂಡಲದಿಂದ ಹೊರಗೆ ಬರ್ತಾನೆ, ಹೇಗೆ ನಗನಗುತ್ತಾ ಬರ್ತಾನೆ, ಹೇಗೆ ಗಿಡಗಳ ಮಧ್ಯದಲ್ಲಿ, ಬಳ್ಳಿಗಳ ಮಧ್ಯದಲ್ಲಿ ಕಾಣಿಸ್ಕೊಳ್ತಾನೆ, ಅವಾಗ ಹೇಗೆ ಕಾಣಿಸ್ಕೊಳ್ತಾನೆ, ಅವನ ಅಂದವನ್ನು ನೋಡಿಬಿಟ್ಟು ಹೇಗೆ ನೈದಿಲೆ ಅರಳುತ್ತೆ. ನೈದಿಲೆ ಹೂವು ಬೆಳದಿಂಗಳು ಬಂದಾಗ ಅರಳುತ್ತೆ, ತಾವರೆ ಹೂವು ಸೂರ್ಯ ಉದಯ ಆದಾಗ ಅರಳುತ್ತೆ. ಇದು ಪ್ರಕೃತಿಯ ಸೌಂದರ್ಯ. ಅದರ ಮೇಲೆ ಒಂದು ಆಧಾರವಾಗಿ ಇಟ್ಕೊಂಡು ಬರೆದಂತಹ ಗೀತೆ ಇದು. ಮತ್ತು ಆ ಮಕ್ಕಳೆಲ್ಲ ಒಂಥರ ತಾರೆಗಳಾಗಿ, ಕೆಲವು ಮಕ್ಕಳು ಚಂದ್ರಗಳಾಗಿ ನೃತ್ಯ ಮಾಡುವಂಥದ್ದೇ ಆ ಒಂದು ಹಾಡಿನ ಒಂದು ವಿಶೇಷತೆ. ಅಲ್ಲಿ ಹೀಗಿದೆ, ತಾರೆಗಳ ತೋಟದಿಂದ ಚಂದಿರ ಬಂದ, ನೈದಿಲೆಯ ಅಂದ ಕೂಡಿ ಆಡಲೇ ಬಂದ. ಹಾಡು ಹಾಗೆ ಮುಂದುವರಿಯುತ್ತೆ. ಭಾಳ ಚೆನ್ನಾಗಿದೆ ಸಾಹಿತ್ಯ. ಅದಕ್ಕೆ ಹೇಗೆ ಪ್ರಾರಂಭದಲ್ಲಿ
ಚಂ 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 ಆದ ನಂತರ ತಾರೆಗಳ ತೋಟದಿಂದ ಹಾಡು ಪ್ರಾರಂಭ ಆಗುತ್ತೆ. ಏನಿದು ಚಂ ಚಂ ಅಂತಂದರೆ ಆ ನಕ್ಷತ್ರಗಳು ಮಿನುಗುತ್ತವಲ್ಲ, ಅದಕ್ಕೆ ಚಂ 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 ಅಂತ ಅಲ್ಲಿ ಬಳಸಿದ್ದಾರೆ. ಮತ್ತು ಅದೇ ರಿದಮ್ ಇಟ್ಕೊಂಡು ಹಾಡು ಹೋಗುತ್ತೆ. ಎಷ್ಟು ಸುಂದರವಾಗಿದೆ ಅಂತಂದರೆ ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸುತ್ತೆ. ಒಟ್ಟಾರೆ ಈ ಕತೆ ಏನಿದೆ, ಒಂದು ಒಳ್ಳೆಯ ಸಂದೇಶ ಕೊಡುವಂಥದ್ದು, ಒಳ್ಳೆಯ ನೀತಿಯನ್ನು ಹೇಳುವಂತಹ ಕತೆ ಸಿನಿಮಾ ಅದು. ಆ ಕಾಲದಲ್ಲೇ ಸಣ್ಣ ವಯಸ್ಸಲ್ಲೇ ಮಕ್ಕಳಿಗೆ ಹೇಗೆ ಒಂದು ಆರ್ಥಿಕ ವ್ಯವಸ್ಥೆ, ಆರ್ಥಿಕ ನೀತಿ ಇದ್ರ ಬಗ್ಗೆ ಜ್ಞಾನ ಕೊಡುವ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಈ ಚಿತ್ರವನ್ನು ನಿರ್ಮಿಸಿದ್ದಾರೆ ಅಂದರೆ ಬಹಳ ಖುಷಿಯಾಗತ್ತೆ, ಆನಂದ ಆಗುತ್ತೆ. ಇದನ್ನು ಸಾಕಷ್ಟು ಜನ ಆ ಕಾಲಘಟ್ಟದಲ್ಲಿ ಇದ್ದವರು ಮತ್ತು ಅದರ ನಂತರವೂ ಸ್ವಲ್ಪ ವರ್ಷದ ನಂತರ ಜನಿಸಿದವರು ಕೂಡ ಇದರ ನೆನಪಿರುತ್ತೆ. ನೋಡಿದವ್ರಿಗೆ ಸಾಕಷ್ಟು ಜನಕ್ಕೆ ನೆನಪಿರ್ಬೋದು, ಕೆಲವರು ಮರ್ತು ಹೋಗಿರ್ಬೋದು, ಕೆಲವ್ರಿಗೆ ಅಷ್ಟು ಗಮನಕ್ಕೆ ಬಂದಿಲ್ಲದೆ ಇರ್ಬೋದು. ಆದರೆ ಈ ಒಂದು ಸಿನಿಮಾ ಮಾತ್ರ ಬಹಳ ನಿಜಕ್ಕೂ ಕೂಡ ಅದ್ಭುತವಾದಂಥದ್ದು. ಈಗಲೂ ಸಹ ಅದನ್ನು ನೋಡಿದ್ರೆ ಆನಂದ ಆಗತ್ತೆ. ನಾವು ಯಾವುದೋ ಒಂದು ಭಾವಲೋಕಕ್ಕೆ ಹೊರಟೋಗ್ಬಿಡ್ತೀವಿ. ಎಷ್ಟು ವಾಸ್ತವಿಕತೆಯನ್ನು ಆ ಸಿನಿಮಾದಲ್ಲಿ ತೆಗೆದಿದ್ದಾರೆ, ನಿಜಕ್ಕೂ ಖುಷಿಯಾಗತ್ತೆ. ಬಂಧುಗಳೇ, ನಾವು ಸಂಸ್ಕೃತಿ, ಪರಂಪರೆ, ಪರಿಸರ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ತಾವು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ತಮ್ಮ ಪರಿಚಯದವರು ಕೂಡ ಸಬ್ಸ್ಕ್ರೈಬ್ ಆಗೋದಕ್ಕೆ ಪ್ರೇರಣೆ ನೀಡಿ ಅಂತ ಹೇಳಿ ಈ ಸಮಯದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಈಗ ಈ ಸುಂದರವಾದ ಗೀತೆಯನ್ನು ಅಷ್ಟೇ ಸುಂದರವಾಗಿ ಶ್ರೀಮತಿ ಮೇಘಮಾಲಾ ಅವರು ಹಾಡ್ತಾ ಇದ್ದಾರೆ. ಒಂದಷ್ಟು ಕಾಲ ಆ ಲೋಕದಲ್ಲಿ ತೇಲಿ ಹೋಗೋಣ ಬನ್ನಿ. ತಾರೆಗಳ ತೋಟದಿಂದ ಚಂದಿರ ಬಂದ, ನೈದಿಲೆಯ ಅಂತ ನೋಡಿ ಆಡಲು ಬಂದ. ತಾರೆಗಳ ತೋಟದಿಂದ ಚಂದಿರ ಬಂದ, ನೈದಿಲೆಯ ಅಂತ ನೋಡಿ ಆಡಲು ಬಂದ. ಹಾಲಿನ ಕೊಳದಿ ಮಿಂದು ಬಂದು, ಹೂಬಳ್ಳಿ ಉಯ್ಯಾಲೆಯಾಡಿ ನಿಂತು. ಹಾಲಿನ ಕೊಳದಿ ಮಿಂದು ಬಂದು, ಹೂಬಳ್ಳಿ ಉಯ್ಯಾಲೆಯಾಡಿ ನಿಂತು. ಹೇಳಬೇಡವೆಂದು ಸಂಜೆ ಮಾಡಿ ಮುಂದು, ಮೆಲ್ಲಗಿದ್ದ ಹೂವಿಗಿಂತ ಮುತ್ತನಂದು ಮುತ್ತನಂದು. ತಾರೆಗಳ ತೋಟದಿಂದ ಚಂದಿರ ಬಂದ, ನೈದಿಲೆಯ ಅಂದ ನೋಡಿ ಆಡಲು ಬಂದ. ಮೂಡಿರೆ ಬಾನಲ್ಲಿ ಕೆಂಪು ಬಣ್ಣ, ಚಂದಿರ ತೆರೆದ ತನ್ನ ಕಣ್ಣ. ಮೂಡಿರೆ ಬಾನಲ್ಲಿ ಕೆಂಪು ಬಣ್ಣ, ಚಂದಿರ ತೆರೆದ ತನ್ನ ಕಣ್ಣ. ಕಾಲ ಮೀರಿ ನಿಂದು, ಬಾಲ ಮೀರಿ ನಿಂದು, ನೈದಿಲೆಗೆ ಕೈಯ ಬೀಸಿ ಹೋದ ಮುಂದು. ಚಂದಿರನ ಆಟ ನೋಡಿ ನಕ್ಕನು ಬರು, ನೈದಿಲೆಯು ತನ್ನ ಮೊಗ ಮುಚ್ಚಿತು ತಾನು. ಬಂಧುಗಳೇ, ಇದುವರೆಗೂ ತಾರೆಗಳ ತೋಟದಿಂದ ಚಂದಿರ ಬಂದ ಈ ಒಂದು ಸುಂದರ ಗೀತೆಗೆ ಸಂಬಂಧಿಸಿದಂತೆ ಕೆಲವಷ್ಟು ವಿಷಯಗಳನ್ನು ಹಂಚಿಕೊಂಡ್ವಿ. ನಾಳೆ ಮತ್ತೆ ಮತ್ತೊಂದು ಗೀತೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.